ನಮಸ್ತೆ. ಮಂಜುಳಾ, ಬಿಡಿದಿ ಕಡೆಯಿಂದ. 50 ಸುಮಾರು ಒಂದು 6-7 ವರ್ಷ ಆಯ್ತು. ಈ ಗಂಟ್ಲಲ್ಲಿ ಹತ್ರ ಎಲ್ಲ ಗಡ್ಡೆ ತರ ಬಂತು. ಅವಾಗ ಅಲ್ಲಿ ಅಡ್ಮಿಟ್ ಆಗಿದ್ದಕ್ಕೆ ಅವ್ರು ಹೇಳಿದ್ರು. ಅಲ್ಲಿ ಎಲ್ಲ ಚೆಕ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ್ರು. ಒಂದು ತಗೊಂಡು ಚೆಕ್ ಮಾಡಿದ್ರು, ಒಂದ್ ಗಡ್ಡೆ ತಗೊಂಡು ಚೆಕ್ ಮಾಡಿ ಆಮೇಲೆ ಈ ತರ ಆಗಿದೆ, ಕೀಮೋ ಕೊಡ್ಬೇಕು ಅಂತ ಹೇಳಿ ಮಾಡಿದ್ರು. ಅವಾಗಿಂದ ಕೀಮೋ ತಗೋತಾ ಇರೋದು. ಕೀಮೋ 6-7 ಆಗುತ್ತೆ, ಅದಾದ್ಮೇಲೆ ಎಲ್ಲ ಕರಗುತ್ತೆ. ಆಮೇಲೆ 1.5 ವರ್ಷ ಏನು ಇರಲ್ಲ, ಮತ್ತೆ ಆ ತರ ತಿರ್ಗಾ ಶುರು ಆಗುತ್ತೆ. ಏನ್ ಅಭ್ಯಾಸನೂ ಇಲ್ಲ, ಯಾರಿಗೂ ಇಲ್ಲ, ನನ್ಗೆ ಫಸ್ಟ್ ಬಂದಿರೋದು. ಮತ್ತೆ ಆಚೆಗಡೆ ಹೋದ್ರೆ ತಿಂತಾ ಇದ್ವಿ, ಮತ್ತೆ ಅಷ್ಟೇನಿಲ್ಲ. ಫೋನಲ್ಲಿ ಚೆಕ್ ಮಾಡಿ ಹೇಳಿದ್ದು, ತಗೋತಾ ಇರ್ರಿ, 6 ತಿಂಗಳಾದ್ಮೇಲೆ ಸ್ಕ್ಯಾನ್ ಮಾಡ್ಸೋಣ, ಆಮೇಲೆ ಯಾವ್ದೊಂದು ಹೇಳೋಣ ಅಂತ ಹೇಳಿದ್ರು. ಈ 3 ತಿಂಗಳಿಂದ ತಗೋತಾ ಇದ್ವಿ. ಶುರುವಾದಾಗ ತಗೊಂಡಿದ್ರೆ ಗೊತ್ತಾಗೋದು ಏನೋ, ಅದಕ್ಕೆ ಆರಾಮಾಗಿ ಇದ್ದೀನಿ. ಇದೆಲ್ಲ ನೋವು ಬರಲ್ಲ ನನ್ಗೆ. ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಊಟ ಸೇರಲ್ಲ, ಸುಸ್ತಾಗುತ್ತೆ, ಫುಲ್ಲು ಸಣ್ಣ ಆಗ್ಬಿಡ್ತೀನಿ. ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. ಥ್ಯಾಂಕ್ ಯು.